ಹಾಯ್ ಗಾಯ್ಸ್, ನಾವು ಆಮ್ಸ್ಟಾರಲ್ಲಿ ಡೈಲಿ ಗೇಮ್ಸ್ ಆಡ್ಬಿಟ್ಟು ಕೀಸನ್ನು ಕಲೆಕ್ಟ್ ಮಾಡ್ತಿದ್ವಿ. ಈ 16 ಕೀಸ್ನ ಕಲೆಕ್ಟ್ ಮಾಡೋದಕ್ಕೆ ನಾವು ಆ್ಯಾವ್ರೇಜ್ ಆಗಿ ಅಟ್ಲೀಸ್ಟ್ 2 ಗಂಟೆ ಆದರೂ ಸ್ಪೆಂಡ್ ಮಾಡಬೇಕಿತ್ತು. ಬಟ್ ಆದರೆ ನಾನು ಇವಾಗ ಹೇಳೋ ಬೋಟ್ನ ಯೂಸ್ ಮಾಡಿಬಿಟ್ಟು ಕಡಿಮೆ ಟೈಮಲ್ಲೇ ಈ 16 ಕೀಸ್ನ ಕಲೆಕ್ಟ್ ಮಾಡ್ಬೋದು. ಕಡಿಮೆ ಟೈಮ್ ಅಂದರೆ ನೀವೇ ಟ್ರೈ ಮಾಡಿರಿ, ಎಷ್ಟು ಕಡಿಮೆ ಟೈಮ್ ಅಂತ ಗೊತ್ತಾಗುತ್ತೆ. ಈ ಬಾಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ವೀಡಿಯೋ ಕೆಳಗೆ ಮೆನ್ಷನ್ ಮಾಡಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ಬಾಟ್ ಓಪನ್ ಆಗುತ್ತೆ. ಅದರಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಇದಾದಮೇಲೆ ಇಲ್ಲಿ ಗೆಟ್ ಕೀಸ್ ಅಂತ ಇದೆ ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಯೂಸರ್ ಇಂಟರ್ಫೇಸ್ ಸಿಂಪಲ್ ಆಗಿರುತ್ತೆ. ಫಸ್ಟು ನೀವು ಗೇಮ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಗೇಮ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಜನ್ರೇಟ್ ಕೀಸ್ ಮೇಲೆ ಪ್ರೆಸ್ ಮಾಡಿದ್ರೆ ಕೀಸ್ ಅನ್ನೋದು ಜನ್ರೇಟ್ ಆಗುತ್ತೆ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿರಿ. ವೆಯ್ಟ್ ಮಾಡಿದ್ರೆ ಕೀಸ್ ಅನ್ನೋದು ಬರುತ್ತೆ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಕೀಸ್ ಅನ್ನೋದು ಜನ್ರೇಟ್ ಆಗುತ್ತೆ. ಇಲ್ಲಿ 4 ಕೀಸ್ ಜನ್ರೇಟ್ ಆಗಿದೆ. ಅದನ್ನು 4 ಕೀನ ಕಾಪಿ ಮಾಡ್ಕೊಂಬಿಟ್ಟು ಪ್ರತಿಯೊಂದು ಫೋನಲ್ಲೂ ನೋಟ್ ಅನ್ನೋದಿರುತ್ತೆ, ಅದರೊಳಗೆ ಸೇವ್ ಮಾಡಿ ಇಟ್ಕೊಂಡಿರಿ. ಸೇವ್ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮ್ಸ್ಟಾರ್ ಬೋಟಲ್ಲಿ ಹೋಗ್ಬಿಟ್ಟು ರೆಡಿ ಮಾಡ್ಕೊಳ್ರಿ 4 ಕೋಡ್ಸ್ನ. ಬೈಕ್ ರೈಡ್ 3Dದು 4 ಕೀಸ್ ಕ್ಲೈಮ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಮತ್ತೆ ಇದೇ ಬೋಟ್ ಓಪನ್ ಮಾಡಿಬಿಟ್ಟು ಸೆಕೆಂಡ್ ಗೇಮಿಂದ ಕೀಸ್ನ ಜನ್ರೇಟ್ ಮಾಡ್ಕೊಳ್ರಿ. ಮೈ ಕ್ಲೋನ್ ಆರ್ಮಿ ಅಂತ ಇದೆ ನೋಡಿ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಜನ್ರೇಟ್ ಕೀಸ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಕೀಸ್ ಅನ್ನೋದು ಜನ್ರೇಟ್ ಆಗುತ್ತೆ. ಸೇಮ್ ಅದೇ ರೀತಿಯೇ ಸೇವ್ ಮಾಡಿ ಇಟ್ಕೊಂಡು ಒಂದು 20 ನಿಮಿಷ ಇಲ್ಲಾಂದ್ರೆ ಅರ್ಧ ಗಂಟೆ ಬಿಟ್ಟು ಮತ್ತೆ ಹೋಗ್ಬಿಟ್ಟು 4 ಕೀಸ್ನ ರೆಡಿ ಮಾಡ್ಕೊಳ್ರಿ. ಈ ರೀತಿ 4 ಗೇಮ್ಸಿನ ಕೀಸ್ನ ರೆಡಿ ಮಾಡ್ಕೊಳ್ರಿ. ಈ ಟ್ರಿಕ್ ಇನ್ನೂ ವೈರಲ್ ಆಗಿಲ್ಲ. ವೈರಲ್ ಆಗೋವರೆಗೂ ಈಸಿಯಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಎಷ್ಟು ಕೀಸ್ ಆಗುತ್ತೋ ಅಷ್ಟು ಜನ್ರೇಟ್ ಮಾಡಿ ಇಟ್ಕೊಂಡಿರಿ ಇವಾಗಲೇ. ಆಮೇಲೆ ಡೈಲಿ 4 ಕೀಸ್ ಅನ್ನೋದನ್ನು ರೆಡಿ ಮಾಡ್ಕೊತ ಹೋಗ್ರಿ.